ಇವತ್ತು ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಮತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷದ ಬಳಿಕ ಹಾಗೂ ಕದನ ವಿರಾಮ ಘೋಷಣೆಯ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತಹ ಮೊಟ್ಟ ಮೊದಲ ರಾಷ್ಟ್ರೀಯ ಭಾಷಣ, ನ್ಯಾಷನಲ್ ಸ್ಪೀಚ್. ಇದು ಮೊಟ್ಟ ಮೊದಲ ರಾಷ್ಟ್ರೀಯ ಭಾಷಣ. ಇವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ವೆರಿ ಇಂಪಾರ್ಟೆಂಟ್ ಈವೆಂಟ್. ರಾತ್ರಿ 8 ಗಂಟೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಹಲವು ಮಹತ್ವಗಳಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ 2016ರಲ್ಲಿ ಮೊದಲ ಬಾರಿಗೆ ನೋಟು ನಿಷೇಧ ಆದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದು ಕೂಡ ರಾತ್ರಿ 8 ಗಂಟೆಗೆ. 2020ರಲ್ಲಿ ಲಾಕ್ಡೌನ್ನ ಸಂದರ್ಭದಲ್ಲಿ ದೇಶವನ್ನು ಕುರಿತು ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ದು ಕೂಡ ರಾತ್ರಿ 8 ಗಂಟೆಗೆ. ಸೊ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾತ್ರಿ 8 ಗಂಟೆಗೆ ದೇಶದ ಜನತೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಪೀಚ್. ಕಾರಣ ಏನು ಅಂತ ಹೇಳಿದ್ರೆ, ಒಂದು, ಪಹಲ್ಗಾಮ್ ದಾಳಿಯ ಬಳಿಕ ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ರಾಷ್ಟ್ರೀಯ ಭಾಷಣವನ್ನು ಮಾಡಿಲ್ಲ. ಚುನಾವಣಾ ಭಾಷಣಗಳು ಬೇರೆ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೇಳಿಕೆಯನ್ನು ಕೊಡುವಂಥದ್ದು ಬೇರೆ, ಕಂಪ್ಲೀಟ್ಲಿ ಡಿಫರೆಂಟ್ ಅದು. ಆದರೆ ಮೊಟ್ಟ ಮೊದಲ ಬಾರಿಗೆ ದೇಶವನ್ನು ಕುರಿತು, ದೇಶದ ಜನರನ್ನು ಕುರಿತು ಮೊಟ್ಟ ಮೊದಲ ಸ್ಪೀಚ್. ಎರಡನೆಯದ್ದು, ಭಾರತ ಮತ್ತು ಪಾಕಿಸ್ತಾನದ ಜೊತೆಗಿನ ಯುದ್ಧದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಬಹುದು ಎನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಪ್ರಧಾನಮಂತ್ರಿಗಳು ಭಾಷಣವನ್ನು ಮಾಡಲಿಲ್ಲ. ಭಾಷಣದ ಉದ್ದೇಶ ಏನು ಅಂತ ಹೇಳಿದ್ರೆ, ಟು ಕನ್ವೆ ದಿ ಮೆಸೇಜಸ್, ಸಂದೇಶಗಳನ್ನು ರವಾನೆ ಮಾಡುವಂಥದ್ದು ಯುದ್ಧದ ಸಂದರ್ಭದಲ್ಲಿ. ಮೂರನೆಯದ್ದು, ಕದನ ವಿರಾಮ ಘೋಷಣೆ ಆದ ಬಳಿಕ ಪ್ರಧಾನಮಂತ್ರಿಗಳಿಂದ ಇದುವರೆಗೆ ನೇರವಾದಂತಹ ಪ್ರತಿಕ್ರಿಯೆಗಳು ಬಂದಿಲ್ಲ. ಸರ್ಕಾರದ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದಿದೆ. ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇವತ್ತು 3 ಸೇನೆಗಳ ಪ್ರಮುಖ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ನಿನ್ನೆಯೂ ಕೂಡ 3 ಸೇನೆಗಳ ಪ್ರಮುಖ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಆದರೆ ಖುದ್ದು ಪ್ರಧಾನಮಂತ್ರಿ, ಸರ್ಕಾರದ ಮುಖ್ಯಸ್ಥರು ಅವರಿಂದ ಯಾವುದೇ ರೀತಿಯಾದಂತಹ ಟ್ವೀಟ್ ಆಗಲಿ ಅಥವಾ ಪ್ರೆಸ್ ರಿಲೀಸ್ ಆಗಲಿ ಅಥವಾ ವಿಡಿಯೋ ಸಂದೇಶವಾಗಲಿ ಬಂದಿಲ್ಲ. ಹೀಗಾಗಿ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾತ್ರಿ 8 ಗಂಟೆಯ ಭಾಷಣ ಅತ್ಯಂತ ಮಹತ್ವವನ್ನು ಪಡೆದಿದೆ. ಒಂದು ವೇಳೆ ಪ್ರಧಾನಮಂತ್ರಿಗಳು ಪಹಲ್ಗಾಮ್ ದಾಳಿ ಆದ ಬಳಿಕ ರಾತ್ರಿ 8 ಗಂಟೆಗೆ ಇಂಥದ್ದೊಂದು ಭಾಷಣವನ್ನು ಇಟ್ಟುಕೊಂಡಿದ್ದರೆ ಅದಕ್ಕೆ ಸಾಕಷ್ಟು ಆ್ಯಂಗಲನ್ನು ಕೊಡುವಂಥ ಅವಕಾಶಗಳಿದ್ವು. ಟಿಲ್ ಈ ಕಂಪ್ಲೀಟ್ಸ್ ಹಿಸ್ ಸ್ಪೀಚ್. ತಮ್ಮ ಭಾಷಣವನ್ನು ಮುಗಿಸುವುದಕ್ಕಿಂತಲೂ ಮೊದಲು ಅಥವಾ ಆರಂಭಿಸುವುದಕ್ಕಿಂತಲೂ ಮೊದಲು ಸಾಕಷ್ಟು ಊಹೆಗಳು ಅಥವಾ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಅನಾಲಿಸಿಸನ್ನು ಮಾಡಬಹುದಿತ್ತು. ಮತ್ತು ಭಾರತ ಪಾಕಿಸ್ತಾನ ಯುದ್ಧ ಆರಂಭ ಆದ ಬಳಿಕ, ಸರ್ಜಿಕಲ್ ದಾಳಿಯ ಬಳಿಕ, ಯುದ್ಧ ಆರಂಭದ ಬಳಿಕ ಒಂದು ವೇಳೆ ಪ್ರಧಾನಮಂತ್ರಿಗಳು ಇಡೀ ದೇಶವನ್ನು ಕುರಿತು ಒಂದು ವೇಳೆ ರಾತ್ರಿ 8 ಗಂಟೆಗೆ ಭಾಷಣವನ್ನು ಮಾಡಿದ್ದಾರೆ, ಅದಕ್ಕೂ ಕೂಡ ಆವಾಗ ಸಾಕಷ್ಟು ನಿರೀಕ್ಷೆಗಳು, ಸಾಕಷ್ಟು ಅಸಂಪ್ಷನ್ಸ್, ಸ್ಪೆಕ್ಯುಲೇಷನ್ಸ್ ಇವುಗಳನ್ನು ಮಾಡಬಹುದಿತ್ತು. ಆದರೆ ಈಗ ಯುದ್ಧ ಮುಗಿದಿದೆ. ಕದನ ವಿರಾಮವನ್ನು ನಾವು ಸ್ವೀಕಾರ ಮಾಡಿಕೊಂಡಿದ್ದೀವಿ. ವಿ ಅಕ್ಸೆಪ್ಟೆಡ್. ಅಂಥದ್ದೊಂದು ಆಫರನ್ನು ಪಾಕಿಸ್ತಾನದವರು ಮುಂದಿಟ್ಟಂತಹ ಸಂದರ್ಭದಲ್ಲಿ ನಾವು ಅದನ್ನು ತಿರಸ್ಕರಿಸಿಲ್ಲ, ನಾವು ಅದನ್ನು ಸ್ವೀಕಾರ ಮಾಡಿದ್ದೀವಿ. ಹೀಗಾಗಿ ಈಗ ಅಂತಾರಾಷ್ಟ್ರೀಯ ಗಡಿ ಮತ್ತು ಗಡಿ ನಿಯಂತ್ರಣ ರೇಖೆ ಎರಡೂ ಕಡೆಯೂ ಕೂಡ ಶಾಂತಿಯ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಗುಂಡಿನ ಮೊರತೆಗಳು ಇಲ್ಲ. ಕಳೆದ 24 ಗಂಟೆಗಳಲ್ಲಿ ಶೆಲ್ಲಿಂಗ್ ದಾಳಿ ಇಲ್ಲ. ಎರಡೂ ಕಡೆಯ ಸೇನೆಗಳು ಶಾಂತ ಸ್ಥಿತಿಯಲ್ಲಿವೆ. ಪ್ರತಿದಾಳಿ ಆಗ್ತಾ ಇಲ್ಲ. ಪಾಕಿಸ್ತಾನದವರು ವೈಮಾನಿಕ ಪ್ರದೇಶವನ್ನು ಉಲ್ಲಂಘಿಸಿ ಭಾರತದ ಮೇಲೆ ದಾಳಿ ಮಾಡುವಂತಹ ದುಸ್ಸಾಹಸವನ್ನು ಮತ್ತೆ ಮಾಡಿಲ್ಲ. ಹೀಗಾಗಿ ಎಲ್ಲವೂ ಶಾಂತವಾಗಿದೆ.
ದೇಶದ 34 ಏರ್ಪೋರ್ಟ್ಗಳನ್ನು ಯುದ್ಧದ ಕಾರಣದಿಂದ ಏನು ಬಂದ್ ಮಾಡಲಾಗಿತ್ತು ಆ ಎಲ್ಲ ಏರ್ಪೋರ್ಟ್ಗಳನ್ನು ಮತ್ತೆ ತೆರೆಯಲಾಗಿದೆ. ಅಲ್ಲಿ ವಿಮಾನಗಳ ಸಂಚಾರಕ್ಕೆ ಅವಕಾಶವನ್ನು ಮತ್ತೆ ಕೊಡಲಾಗಿದೆ. ಸೊ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿದೆ. ಹೀಗಾಗಿ ಪ್ರಧಾನಮಂತ್ರಿಯವರು ಈಗ ರಾತ್ರಿ 8 ಗಂಟೆಗೆ ಮಾಡುವಂತಹ ಭಾಷಣದಲ್ಲಿ ಕೊಡಬಹುದಾದಂತಹ ಸಂದೇಶ ಏನು? ಜಸ್ಟಿಫಿಕೇಶನ್ ಅನ್ನು ಮಾಡ್ಕೋಬೇಕಾಗತ್ತೆ. ಈಗ ಪ್ರಧಾನಮಂತ್ರಿಗಳು, ಸೇನಾ ಪ್ರಮುಖರು ಅಥವಾ ಪ್ರಮುಖ ಸೇನಾಧಿಕಾರಿಗಳು ಮಾಡುವಂತಹ ಭಾಷಣಕ್ಕೂ, ಇಟ್ಸ್ ನಾಟ್ ಎ ಪೊಲಿಟಿಕಲ್ ಸ್ಪೀಚ್. ಮಿಲಿಟರಿಯವರು ಮಾಡುವಂಥ ಭಾಷಣಗಳು ಅಥವಾ ಮಾಡುವಂತಹ ಸುದ್ದಿಗೋಷ್ಠಿಗಳು ಯಾವುದು ಕೂಡ ರಾಜಕೀಯ ಸುದ್ದಿಗೋಷ್ಠಿಗಳಲ್ಲ. ಅವೆಲ್ಲವೂ ಕೂಡ ಸೇನೆಯ ಭಾಗವಾಗಿರುತ್ತವೆ. ಆದರೆ ಪ್ರಧಾನಮಂತ್ರಿಗಳು ಮಾಡುವಂತಹ ಸಂದೇಶ ಅದು ಪೊಲಿಟಿಕಲ್ ಮೆಸೇಜನ್ನು ಕೂಡ ಕೊಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏಕಾಏಕಿಯಾಗಿ ಪಾಕಿಸ್ತಾನ ಮುಂದಿಟ್ಟಂತಹ ಕದನ ವಿರಾಮದ ಪ್ರಸ್ತಾಪವನ್ನು, ಅದು ಕೂಡ ಅಮೆರಿಕದ ಮಧ್ಯಸ್ಥಿಕೆಯ ನಡುವೆ ಯಾಕೆ ಒಪ್ಪಿಕೊಂಡರು ಎನ್ನುವುದಕ್ಕೆ BJPಯಿಂದ ಸರ್ಕಾರದಿಂದಲೇ ಯಾವ ಸ್ಪಷ್ಟ ಉತ್ತರಗಳು ಬಂದಿಲ್ಲ. ಯಾಕೆ ಒಪ್ಕೊಂಡ್ವಿ ನಾವು ಅಂತ. DGMO ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಕರೆಯನ್ನು ಮಾಡಿದ್ರು, ಕದನ ವಿರಾಮದ ಆಫರನ್ನು ಇಟ್ಟರು, ಸಾಕು ನಿಲ್ಲಿಸೋಣ, ಯುದ್ಧ ಬೇಡ ಅಂಥೇಳಿ ಅವರ ಆಫರನ್ನು ಮುಂದಿಟ್ಟರು ನಿಜ. ಆದರೆ ನಾವು ಯಾಕೆ ಅದನ್ನು ಒಪ್ಕೊಂಡ್ವಿ ಮತ್ತು ಅಮೆರಿಕ ಯಾಕೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತು ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಪ್ರಧಾನಮಂತ್ರಿಗಳು ಇವತ್ತು ಉತ್ತರವನ್ನು ಕೊಡಬೇಕಾಗತ್ತೆ. ನನ್ನ ಪ್ರಕಾರ ಆ ಪ್ರಶ್ನೆಗಳಿಗೆ ಪ್ರಧಾನಮಂತ್ರಿಗಳು ಉತ್ತರ ಕೊಡಲ್ಲ. ಕಾರಣ, ಅದಕ್ಕೆ ಉತ್ತರ ಕೊಡ್ತಾ ಹೋದರೆ BJP ಮತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ. ಈಗ ಜಸ್ಟ್ ಒಂದು 5 ನಿಮಿಷದ ಹಿಂದೆ ಒಂದು ಕ್ಲಿಪ್ ನೋಡ್ತಾ ಇದ್ದೆ ನಾನು. 5 ನಿಮಿಷದ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಮಾಡಿದಂತಹ ಭಾಷಣದ ಒಂದು ತುಣುಕು. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆದಂತಹ ಸಂದರ್ಭದಲ್ಲಿ ನಾವು ಸಂಪೂರ್ಣ ಪಾಕಿಸ್ತಾನದ ಶರಣಾಗತಿಯ ಏನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಇದೆ, POK ಏನು ಅಂತಿದೆ, ಅದು ಕೂಡ ನಮ್ಮ ವಶವಾಗುವ ಹೊತ್ತಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರ ಸೀಸ್ ಫೈರ್ ಅಥವಾ ಕದನ ವಿರಾಮವನ್ನು ಘೋಷಣೆ ಮಾಡಿಕೊಳ್ತು. ಹೀಗಾಗಿ POK ಸೃಷ್ಟಿ ಆಯಿತು ಎನ್ನುವಂಥ ಒಂದು ಗಂಭೀರವಾದಂಥ ಅಪವಾದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಹಿಂದೆ ನಡೆದಿದ್ದಂತಹ ಸಂಸತ್ತಿನ ಅಧಿವೇಶನದಲ್ಲಿ ಮಾಡಿದರು. ಈಗ ನರೇಂದ್ರ ಮೋದಿ ಅವರ ಸರ್ಕಾರವೂ ಕೂಡ ಅಷ್ಟೇ ಕಡೆಯ ಕ್ಷಣದಲ್ಲಿ ಸೀಸ್ ಫೈರ್ ಅನ್ನು ಅನೌನ್ಸ್ ಮಾಡಿರುವಂಥದ್ದು, ಒಪ್ಕೊಂಡಿರುವಂಥದ್ದು. ಯಾಕೆ ಒಪ್ಕೊಂಡ್ವಿ? ದಿಸ್ ಇಸ್ ದ ಕ್ವಶನ್. ನರೇಂದ್ರ ಮೋದಿ ಅವರ ವಿರುದ್ಧ ಈ ದೇಶದ ಜನರ ಆಕ್ರೋಶ ಇದೆ, ಸಿಟ್ಟಿದೆ, ಅಸಮಾಧಾನ ಇದೆ. ನರೇಂದ್ರ ಮೋದಿ ಅವರು ಮಾಡಬೇಕಾಗಿರುವಂಥ ಕೆಲಸ ಇದಲ್ಲ ಅಂತೇಳಿ ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಮಾತಾಡ್ತಾ ಇದ್ದಾನೆ. ಹೀಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಧಾನಮಂತ್ರಿಗಳು ಉತ್ತರವನ್ನು ಕೊಡಬೇಕು. ಬಟ್ ನನ್ನ ಪ್ರಕಾರ ಕೊಡಲ್ಲ. ಪ್ರಧಾನಮಂತ್ರಿಗಳ ಸ್ಪೀಚ್ ಇವತ್ತಿದ್ದು ಬಹುಶಃ ಮೋರ್ ರೆಟೋರಿಕ್ ಆಗಿರುತ್ತೆ. ರೆಟೋರಿಕ್ ಅಂತ ಹೇಳಿದ್ರೆ ಕನ್ವಿನ್ಸ್ ಮಾಡುವಂಥದ್ದು. ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಶದ ಜನರನ್ನು ಕನ್ವಿನ್ಸ್ ಮಾಡುವಂಥದ್ದು, ನಾವು ಮಾಡಿದ್ದು ಸರಿ ಅಂಥೇಳಿ ಕನ್ವಿನ್ಸ್ ಮಾಡುವಂತಹ ರೆಟೋರಿಕ್ ಸ್ಪೀಚ್ ಆಗಿರಬಹುದು ಅಂಥೇಳಿ ನನ್ನ ಅನಿಸಿಕೆ. ಬಹುಶಃ ಪ್ರಧಾನಮಂತ್ರಿಗಳು ಕದನ ವಿರಾಮದ ಬಗ್ಗೆ ಮಾತನಾಡಿದರೆ, ಈ ಕೋವಿಡ್ ಟೈಮಲ್ಲಿ ಈ ರೀತಿ ದಿಢೀರ್ ಸ್ಪೀಚ್ಗಳು ಘೋಷಣೆಯಾಗಿ ಪ್ರಧಾನಮಂತ್ರಿಗಳು ಲಾಕ್ಡೌನ್ ಬಗ್ಗೆ ಮಾತಾಡ್ತಾರೆ ಅಥವಾ ಕೋವಿಡ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡಿ ಹೋಗಿದ್ದಿದೆ. ಹಾಗಾಗಿ ವಿ ಕ್ಯಾನ್ ಮೇಕ್ ಸ್ಪೆಕ್ಯುಲೇಷನ್ಸ್, ಊಹೆಗಳನ್ನಷ್ಟೇ ಮಾಡಬಹುದು. 8 ಗಂಟೆಯ ಸ್ಪೀಚ್ನಲ್ಲಿ ಏನಿರುತ್ತೆ ಅಂತೇಳಿ ಊಹೆಗಳನ್ನಷ್ಟೇ ಮಾಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.